ನೀವು ಕರೆಕ್ಟಾಗಿ ಮಾತಾಡೋದು ನಾನು ಕರೆಕ್ಟಾಗಿ ಮಾತಾಡ್ತೀನಿ. ಏನ್ ಗಂಡ ಮಕ್ಳ ಹತ್ರ ಇಟ್ಕೊಳ್ಳಿ, ಅದು ಇಟ್ಕೊಳ್ಳಿ, ಇದು ಇಟ್ಕೊಳ್ಳಿ, ಏನ್ ಪುಟ್ಕೊಳ್ತಿ ಇಟ್ಕೊಳ್ಳೋದು ಮಾತಾಡೋದು ನೀವು. ಈಗ ಪುನಃ ಈಗ ಬಟ್ಟೆ ವಿಚಾರಕ್ಕೆಲ್ಲ ಬಂತು ಅಂತಂದ್ರೆ ಯಾರು ಅಂತ ಹೇಳಿದ್ರೆ ಮಾತಾಡ್ತೀವಿ, ಯಾರು ಅಂತ ಹೇಳಿದ್ರೆ ಏನ್ರಿ ಮಾತಾಡ್ತಾರೆ? ನಾನು ಹೇಳಲ್ಲ ಅಷ್ಟು ಬೇಗ ಒಳ್ಳೆ ನೀವು ಬಿ ಪಿ ಬಂದವ್ರಂಗೆ ಆಡ್ತಾ ಇದ್ರೆ ಇಲ್ಲಿ ನಾನು ಏನು ಮಾಡ್ಕೊಂಡು ಸಾಯ್ಲಿ? ಈಗ ಅದು ಬರ್ಬೇಕಾ ನಮ್ಗೆ? ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ದೊಡ್ಡ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಸೂಪರ್ ಆಗಿರೋ ಇವತ್ತಿನ ಟ್ರ್ಯಾಪ್ ಬಂದು ನನಗೆ ಕೀರ್ತನ ಅನ್ನೋರು ಮೆಸೇಜ್ ಮಾಡಿದ್ರೆ ನಮ್ಮ ದೊಡ್ಡಮ್ಮ ರಾಣಿ ಅಂತಿದ್ದಾರೆ, ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನಿಲ್ ಇವ್ರಿಗೆ ಅಂತ ಮೆಸೇಜ್ ಕಳಿಸಿದ್ದಾರೆ. ನೀವು ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರು 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ ರಾಣಿ ಅವ್ರಿಗೆ. The person you have called is speaking to someone else. You can... ಹಲೋ ಹಲೋ, ಯಾರು? ಇದು ರಾಣಿಯವ್ರ ತಾನೇ ಮಾತಾಡ್ತಾ ಇರೋದು? ನೀವ್ಯಾರು ಹೇಳಿ? ನೀವು ರಾಣಿನ ಅದನ್ನ ಹೇಳಿ ಫಸ್ಟ್ ನಾನು ಕನ್ಫರ್ಮ್ ಮಾಡಿ. ನಾನು ರಾಣಿ ಅಲ್ಲ, ಸಂಗೀತ. ಸಂಗೀತನ? ಹಾಂ, ನಾವೇ ಕನ್ಫರ್ಮ್ ಮಾಡ್ಬೇಕಾ? ಫೋನ್ ಮಾಡಿರೋರು ನೀವು ಹೇಳ್ಬೇಕು ತಾನೇ? ಹೆಂಗೆ ಗೊತ್ತಾಯ್ತದೆ ಕನ್ಫರ್ಮ್ ಮಾಡೋಕ್ಕೆ? ನಾನು ವೀಡಿಯೋ ಕಾಲ್ ಮಾಡಿದ್ದೀನಾ? ವಿಡಿಯೋ ಕಾಲ್ ಬೇರೆ ಮಾಡ್ಬೇಕಾ? ಮತ್ತು ಮುಖ ಹೆಂಗೆ ಕಾಣಿಸ್ತದೆ? ಮುಖ ಹೇಳೋದಲ್ಲ, ಹೆಸರು ಹೇಳಿದ್ರೆ ಗೊತ್ತಾಗಲ್ವಾ? ನಮ್ಗೆ ಗೊತ್ತಿರೋದಾದ್ರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲದೇ ಡಿಸ್ಕನೆಕ್ಟ್ ಮಾಡ್ತೀವಿ. ಬೇರೆ ಯಾರ್ದು ಇರಲ್ವಾ ಹೆಸರು ಒಂದೇ? ಏನ್ ಬೇರೆ ಯಾರ್ದು ಹೆಸರು ಇರೋದು? ಅಲ್ಲ, ನಿಮ್ಮ ಒಬ್ರದ್ದೇನ ಊರಿಗೊಬ್ಳೆ ಪದ್ಮಾವತಿ ಅಂತ ಹೆಸರಿಕೊಂಡಿರೋದು? ಈ ಬಾಯಿಗೇನೋ ಸಿಕ್ಕಾಪಟ್ಟೆ ಬಾಯೋದಂಗೆ ಮಾತಾಡ್ತಾ ಇದ್ದೀರಾ, ಯಾರು ನೀವು ಹೇಳಿ? ಹೌದು, ಮನ್ಸೊಳಗೆ ಅಷ್ಟು ನೋವೈತೆ, ಮಾತಾಡ್ತಾ ಇದ್ದೀನಿ, ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಬಿಜಿ ಅಂತ. ಏನು ಊರಿಗಿಲ್ದೋದು ಫೋನ್ ಇಟ್ಕೊಂಡಿದ್ದೀರಾ ನೀವು? ಕುಯ್ತಾ ಬಿದ್ದಿದ್ರಲ್ಲ, ಅದು ಯಾರ ಜೊತೆನಾ? ದಯವಿಟ್ಟು ಫೋನ್ ಇಡಿ. ನೀವು ಇಟ್ಬಿಟ್ಟು ಫೋನ್ ಇಡಿ ಹಿಂದೆ. ಇಟ್ಬಿಟ್ಟು ಏನ್ ಇಟ್ಬಿಟ್ಟು? ನಿಮ್ಮ ಮನೆ ಹೊಸ್ಲೊಳಗೆ ಇಟ್ಕೊಳ್ಳಿ. ಏನೇ ಆರ್ಡ್ರಸ್ ಇದ್ರು ನಿಮ್ಮ ಗಂಡಂತವ, ನಿಮ್ಮ ಮಕ್ಳತ್ತವ, ನಿಮ್ಮ ಸೊಸೆತವ. ನೀವು ಫೋನ್ ಮಾಡ್ಬಿಟ್ಟು ಇಲ್ದೇ ಇರೋದೆಲ್ಲ ಮಾತಾಡಕ್ ಹೋದ್ರೆ ನನಗೂ ನಿಮ್ಗೂ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ನಾನು ಅದೇ ಹೇಳಕ್ ಬರ್ತಾ ಇದ್ದೀನಿ, ಇನ್ನ ಮಾತೇ ಶುರು ಮಾಡಿಲ್ಲ. ಅಷ್ಟು ಬೇಗ ಈ ಟೈಪ್ ಆಯಿತು ಅಂತಂದರೆ ನಾನು ಈಗ ಬೇರೆ ಟೈಪ್ ಆಗಬೇಕಾಯ್ತದೆ. ನಾನು ಹೊರಗಿರೋ ದುರ್ಯೋಧನ ಎದ್ದು ಬಂದರೆ ಮುಂದಕ್ಕೆ ಆಗೋದಕ್ಕೆ ನಾನು ಜವಾಬ್ದಾರಿ ಅಲ್ಲ, ನಿಮ್ಮೊಬ್ರಿಗೆ ಅಲ್ಲ ಬಿ ಪಿ ಕೋಪ ಬರೋದು. ಬನ್ನಿ ಮತ್ತೆ ಮಾಡುವ. The person you have called is speaking to someone else. ಯಾರು ನೀವು? ಅದನ್ನೇ ನೀವು ಸಮಾಧಾನವಾಗಿ ಕೇಳಿದ್ರೆ ನಾನೆಲ್ಲ ಹೇಳ್ತೀನಲ್ವಾ. ನೀವು ಒಳ್ಳೆ ಬೊಂಬಾಯಿ ತೆಗೆದ್ರೆ ಬಾಯ್ನ ಬೊಂಬಾಯಿ ತೆಗ್ದಂಗೆ ತೆಗಿಯಕ್ಕೆ ಬೇರೆ ಯಾರೋ ಹೊರಗ್ನವ್ರ ಹತ್ರ ಎಲ್ಲ ನಾವು ನೈಸ್ ಆಗಿ ಇದಾಗಿ ಮಾತಾಡಕ್ಕೆ ನಾವು ನೀವೇನ್ ಸಂಬಂಧಿಕರಲ್ಲ. ನೀವು ಕರೆಕ್ಟಾಗಿ ಮಾತಾಡೋದು ನಾನು ಕರೆಕ್ಟಾಗಿ ಮಾತಾಡ್ತೀನಿ. ಏನ್ ಗಂಡ ಮಕ್ಳ ಹತ್ರ ಇಟ್ಕೊಳ್ಳಿ, ಅದು ಇಟ್ಕೊಳ್ಳಿ, ಇದು ಇಟ್ಕೊಳ್ಳಿ, ಏನ್ ಪುಟ್ಕೊಳ್ತಿ ಇಟ್ಕೊಳ್ಳೋದು ಮಾತಾಡೋದು ನೀವು. ಈಗ ಪುನಃ ಈಗ ಬಟ್ಟೆ ವಿಚಾರಕ್ಕೆಲ್ಲ ಬಂತು ಅಂತಂದ್ರೆ ಯಾರು ಅಂತ ಹೇಳಿದ್ರೆ ಮಾತಾಡ್ತೀವಿ, ಯಾರು ಅಂತ ಹೇಳಿದ್ರೆ ಏನ್ರಿ ಮಾತಾಡ್ತಾರೆ? ನಾನು ಹೇಳಲ್ಲ ಅಷ್ಟು ಬೇಗ ಒಳ್ಳೆ ನೀವು ಬಿ ಪಿ ಬಂದವ್ರಂಗೆ ಆಡ್ತಾ ಇದ್ರೆ ಇಲ್ಲಿ ನಾನು ಏನು ಮಾಡ್ಕೊಂಡು ಸಾಯ್ಲಿ? ಈಗ ಅದು ಬರ್ಬೇಕಾ ನಮ್ಗೆ? ಅಲ್ಲ, ಅದು ಬರ್ಬೇಕಾ ಹೇಳಿ? ಯಾವುದು ಬಿಪಿನೂ ಬರ್ಸ್ಬಿಡ್ತಾ ಇದೀರಾ ಒಟ್ಟಲ್ಲಿ ನೀವು. ನಾನು ಯಾಕೆ ಬರ್ಸ್ಲಿ? ನೀವು ಹಂಗೆ ಬಂದವ್ರಂಗೆ ಆಡ್ತಿರೋದು. ಯಾರು ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡಿ, ದಯವಿಟ್ಟು ಫೋನ್ ಇಟ್ಬಿಡಿ. ನಾನು ಜಗದೀಶ್ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಜಗದೀಶ್ ಅಂತನಾ? ಹೌದು. ಎಲ್ಲಿಂದ? ಯಾಕೆ ಸೈಲೆಂಟ್ ಆಗೋಯ್ತಲ್ಲ ವಾಯ್ಸು ನನ್ನ ಹೆಸರು ಕೇಳ್ತಿದ್ದಂಗೆ? ಅಲ್ಲ, ಎಲ್ಲಿಂದ? ಯಾವ ಜಗದೀಶ್? ಬೇಜಾರಲ್ಲಿ ಇರ್ಬೇಕಾದ್ರೆ ಹಿಂಗೆ ಮಾತಾಡಿದ್ರೆ ನನಗೂ ಇಲ್ಲಿ ದಗ ಅಂತ ಉರಿಯಲ್ವಾ ಒಳಗಡೆಯಿಂದ? ಯಾವ ಜಗದೀಶ್? ಎಲ್ಲಿಂದ? ಯಾರು ಮಾತಾಡ್ತಾ ಇರೋದು? ಡೀಟೇಲ್ ಆಗಿ ಹೇಳಿ ಪ್ಲೀಸ್. ನಾನು ಇಲ್ಲಿ ಚೈತ್ರ ಅವ್ರ ಹಸ್ಬೆಂಡ್ ಮಾತಾಡ್ತಿರೋದು. ನಮ್ಮ ಅತ್ತೆ ಮಾವಂಗೆ ನಾನು ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಅವಳಿಗೂ ಇಷ್ಟ ಇಲ್ಲ, ನೀವು ಬಲವಂತ ಮಾಡಬೇಡಿ. ನಮ್ಮನವ್ರಿಗೆಲ್ಲ ಹೇಳಿ ಬಾಯಿ ಮುಚ್ಚಿದ್ದೀನಿ. ಸುಮ್ಮನೆ ನೀವು ಬಂದು ಮನೆ ಕರ್ಕೊಬಂದು ಬಿಡಿ ಅಂತಂದರೆ ಇಲ್ದೋದು ಆಟ ಎಲ್ಲ ಆಡ್ತಾವ್ರೆ. ನನಗೆ ಇಲ್ಲಿ ಇರೋಕ್ಕಾಯ್ತಲ್ಲ, ಬಿಡೋಕ್ಕಾಯ್ತಲ್ಲ. ಅವಳದು ಇದೇ ಸೇಮ್ ಪ್ರಾಬ್ಲಮ್ ಆಗಿರೋದು. ಆ ಸಾಡಕ್ಕೇನೋ ಅವಳು ಅಲ್ಲೇ ಇರಬೇಕಂತೆ, ನಾನು ಇಲ್ಲೇ ಇರಬೇಕಂತೆ, ಹಂಗೆ ಹಿಂಗೆ ಅಂದ್ಕೊಂಡು ತಲೆ ಕೆಡಿಸ್ತಾವ್ರೆ. ಏನು ಪ್ರಪಂಚದಲ್ಲಿ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಏನು ಆಟಾಡ, ಏನು ಇದ್ರಿ, ಏನು ನಿಮ್ಮ ಸಮಸ್ಯೆ? ಯಾವ ಚೈತ್ರಿ ನಂಗೆ ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ಹೇಳಿ ಕರೆಕ್ಟಾಗಿ ಯಾರು? ಅದೇನೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಈಗ ಈ ವರ್ಷ ಇರಲೇಬೇಕಾ ಅವಳು ಅವ್ರ ಅಪ್ಪನ ಮನೇಲಿ? ರೀ, ತಾವ್ ಯಾರು ಮಾತಾಡ್ತಾ ಇರೋದು? ನನ್ಗೆ ಯಾಕದೆಲ್ಲ ನಿಮ್ ಪರ್ಸನಲ್ ನನ್ಗೆ ಯಾಕೆ? ಅಯ್ಯೋ ದೇವ್ರೆ. ರೀ, ಫೋನ್ ಇಡಿ ಪ್ಲೀಸ್. ಅಂದ್ರೆ ನೀವು ಅವ್ರ ಕಡೆನಾ? ಯಾರು ನೀವು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದೀನಿ ತಾನೆ. ನಾನು ಜಗ್ಗಿ ಹೋಗಿದ್ದಾರೆ, ಗೊತ್ತಿರೋ ಹತ್ರ ಮಾತಾಡ್ತೀಯ ನೀನು ಅಂತ. ಎಲ್ಲಿಗೆ ಹೋಗಿತ್ತವ್ರೆ? ಈ ಫೋನ್ ಇಡಿ ನೀವು.
ಇವಮ್ಮ ಯಾಕೆ ಹಿಂಗಾಡ್ತಾವ? ಯಾರ್ರಿ ನಿಮ್ ಹೆಂಡತಿ? ನೀವ್ ಯಾರ್ರಿ ಫಸ್ಟ್ ಆಫ್ ಆಲ್? ನನ್ಗೆ ಯಾಕ್ರಿ? ಅದಕ್ಕೂ ನನ್ಗೂ ಸಂಬಂಧ ಏನ್ರಿ? ನನ್ ಮನೆ ಕರ್ಕೊಂಡ್ ಬಂದಿದ್ದೀನಿ ಆಟಾಡಕ್ ನಿಮ್ ಹೆಂಡತಿನ. ನಿಮ್ಮನೆ ಕರ್ಕ ಬಂದಿರೋ ಅದ್ರ ಕತೆನೇ ಬೇರೆ ಆಗೋದು. ಅದಲ್ಲ, ನಿಮ್ಗೆ ಅವ್ನು ನಾಯಿ ಕಚ್ಚೈತೆ, ನಾನು ಹೆಂಡ್ತಿಂಗ್ ಕರ್ಕೊಂಬಂದು ನಿಮ್ಮ ಎಲ್ಲೋ ರಾಂಗ್ ನಂಬರ್ ಮಾಡಿದೀರಾ. ದಯವಿಟ್ಟು ಕರೆಕ್ಟ್ ಆಗಿ ನಂಬರ್ ನೋಡ್ಕೊಂಡು ಮಾಡಿ. ನಿಮ್ಗೆ ಅವ್ನು ನಾಯಿ ಕಚ್ಚೈತೆ, ನನ್ನ ಹೆಂಡ್ತಿ ಕರ್ಕೊಬರಕ್ಕೆ ಆಷಾಢಕ್ಕೆ. ನನ್ನ ಕಷ್ಟ ನನಗೆ, ನಿಮ್ಗೊಂಥರ ಸುಮ್ಮನ ಅಲ್ಲಿ. ಬನ್ನಿ, ಈಗ ಇವ್ರು ನಂಬರ್ ಕೊಟ್ಟರಲ್ಲ, ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ, ಕೀರ್ತನ? ಯಾರು? ಹೌದು, ಯಾರು? ನೀವ್ಯಾರು? ಹೇಳ್ತೀನಿ, ಇದೇನು ನಿಮ್ಮದು ನಿಮ್ಮ ಫ್ಯಾಮಿಲಿದು ಎಲ್ಲರದು ಏನು ಮೊಬೈಲಲ್ಲೇ ಜೀವನ? ಯಾರು ಫೋನ್ ಮಾಡಲಿ ಬ್ಯುಸಿ, ಯಾರು ಫೋನ್ ಮಾಡಲಿ ಬ್ಯುಸಿ. ಯಾರು ನೀವು? ಓ ಸರಿ, ಆಷಾಢದ ಗಾಳಿ ನಿಮಗೂ ಬೀಸ್ಬಿಡ್ತೇನೋ. ಈ ಕಡೆಯಿಂದ RJ ಸುನಿಲ್ ಮಾತಾಡೋದು. ಹಾಂ ಸರಿ, ನಮಸ್ತೆ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಮೆಸೇಜ್ ಮಾಡಿದ್ರಿ? ಸರ್, ಬೆಂಗಳೂರು. ಓಕೆ, ಯಾರ ನಂಬರ್ ಕಳಿಸಿದ್ರಿ? ಸರ್, ನಮ್ಮ ದೊಡ್ಡಮ್ಮ ಸರ್. ಏನು ಹೆಸರು ಅವ್ರದ್ದು? ರಾಣಿ. ಮತ್ತು ಸಂಗೀತ ಅಂತ ನಮ್ಮ ಹತ್ರ ರೈಲ್ ಬಿಡ್ತಾರಲ್ಲ? ಇಲ್ಲ, ರಾಣಿ ಅವ್ರ ಹೆಸರು. ಇವಾಗ ನಿಮ್ಮ ದೊಡ್ಡಮ್ಮ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಓಕೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಯಾಕೆ ದೊಡ್ಡಮ್ಮ ಅವಾಗಿಂದ ಬಿಸಿ ಗೊತ್ತಾಯ್ತು? ಅಯ್ಯೋ, ಯಾರೋ ಗೊತ್ತಿಲ್ಲ ಕಿರೋ ಫೋನ್ ಮಾಡ್ಬಿಟ್ಟು ಏನ್ ತಲೆ ತಿಂತಾವ್ರೆ. ನನ್ನ ಹೆಂಡತಿ ನಾಲ್ಕು ಆಚಾರಕ್ಕೆ ಕರ್ಕೊಂಡ್ ಬಂದಿದ್ದೀರಾ, ಕರ್ಕೊಂಡು ಹೋಗಕ್ ಹೇಳಿದೀರಾ ನೀವು. ನೀವು ಇಂಪಾರ್ಟೆಂಟ್ ಇತ್ತಾ? ಗಂಡ ಹೆಂಡತಿನ ದೂರ ಮಾಡ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತೆಲ್ಲ ಹೆಂಗಮ್ಮ? ಯಾರು ನೀವ್ ಹೇಳಿ ಅಂದ್ರೆ ಯಾರೋ ಜಗದೀಶ್ ಅಂತಾನೆ. ನೀನ್ ಯಾರು ಹೇಳು ಅಂದ್ರೆ ಸರಿಯಾಗಿ ಹೇಳಿ. ನಿನ್ಗೆ ಯಾರು ಬೇಕು ಅಂತಂದ್ರೆ ಅದನ್ನು ಹೇಳ್ತಾ ಇಲ್ಲ. ಫೋನ್ ಇಡಪ್ಪ ಪುಣ್ಯಾತ್ಮ ಅಂದ್ರೆ ಪುರ್ಸತ್ತಿಲ್ಲಂಗ್ ಫೋನ್ ಮಾಡ್ತಾನೆ ಅವ್ನಿ. ತಲೆ ಕೆಟ್ಟೋಯ್ತು ನನ್ಗೆ. ಇವ್ನು ಯಾರಪ್ಪ ಹುಚ್ಚು ನನ್ ಮಗನ್ ಸವಾಸ ಬೆಳಗ್ಗೆ ನನಗೆ ಅಂತ. ಹಲೋ ಹಲೋ ಗೂಬೆ ಯಾವ ಕರ್ಕೊಂಡ್ಲು ನೀನು? ಅದಕ್ಕೆ ನಾನು ಯಾಕ್ರೆ ನಿಮ್ಮ ನೆನ್ಮೆಂಟಿ ನಾನ್ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ನಿಮ್ಗೇನು ಉಷ್ಣಾಯಿ ಕರ್ದೈತೆ, ನಿಮ್ಮನೆ ಕರ್ಕೊಂಡು ಹೋಗಿದ್ದೀರ ಅಂತ ಹೇಳಿದ್ ಮಾಡ್ತಾನೆ. ಎಲ್ಲಿಂದ ಫೋನ್ ಮಾಡಿದ್ರಂತೆ ಗೊತ್ತಿಲ್ಲ, ಇದ್ದವರೆಗೂ ಗೊತ್ತಾಯ್ತಾ ಇಲ್ಲ ನಂಗೆ ಯಾರು ಅಂತ. ಏನ್ ಹೆಂಗ್ ಬೇಕು ಹಂಗೆ ಮಾತಾಡ್ತಾವನೆ. ಯಾಕೆ ಅದು ಕಂಪಲ್ಸರಿನಾ? ಕರ್ಕೊಂಡು ಹೋಗ್ಲೇಬೇಕಾ? ನಿಮ್ಗೇನ್ರಿ ನನ್ನ ಹೆಂಡತಿನ ದೂರ ಮಾಡಿದ್ರೆ ಏನ್ ಸಿಗತ್ರಿ ಅಂತಾನೆ. ಒಬ್ನೇ ಇರೋದು ಅನ್ಬೇಕಿತ್ತು. ಅಲ್ಲ, ನಾನ್ ರೆಕಮೆಂಡ್ ಮಾಡಿ ಹೇಳಿದೀನಂತೆ, ನಮ್ಮನೆ ಕರ್ಕೊಂಡ್ ಬಂದಿಲ್ಲ. ನೀವ್ ಹೇಳಿದೀರ ಅಂತ ಕರ್ಕೊಂಡು ಹೋಗೋರು ಅವರು. ಅದಕ್ಕೆ ನಾನು ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ತಾ ಇದೀನಿ. ನೀವ್ ಜೋರ್ಗಿರೆಲ್ಲ ಮಾಡೋದನ್ನ ನಿಮ್ ಗಂಡ ಮಕ್ಳ ಹತ್ರ ಇಟ್ಕೊಳ್ಳಿ ಅಂತಾನೆ. ಇಡ್ರಿ, ಬಾಯಿ ಮುಚ್ಕೊಂಡ್ ಫೋನ್. ನಿಮ್ಗೆ ಯಾರೇ ಬೇಕು ನಿಮ್ಗೆ ಕರೆಕ್ಟಾಗಿ ಫೋನ್ ನಂಬರ್ ಕನ್ಫರ್ಮ್ ಮಾಡ್ಕೊಂಡ್ ಮಾಡ್ರಿ. ಏನ್ ಜೋರ್ ಮಾಡ್ತಾ ಇದ್ದೀರಾ? ಜೋರ್ ಮಾಡೋದು ನಿಮ್ ಗಂಡ ಮಕ್ಳ ಹತ್ರ ಇಟ್ಕೊಳ್ಳಿ. ನಾನ್ ಏನ್ ಕೇಳ್ದೆ ಏನ್ ಕೇಳಬಾರದನ್ನ ಅಂತ ನೀವ್ ನನ್ನ ಹತ್ರ ಇಷ್ಟೊಂದು ಜಗಳ ಮಾಡ್ತಾ ಇದ್ದೆ. ಉಷ್ಣಾಯಿ ಕಡ್ದೈತ ನಿಮ್ಗೆ ಅಂತ ಯಾರು ಅಂತ ಕಾಂಡವ ನಾನು. ಆಮೇಲೆ ಫೋನ್ ಮೇಲೆ ಫೋನ್ ನಿಂತ್ಕೊಂಡು ಕಟ್ ಮಾಡ್ಬಿಟ್ಟೆ. ನಾಯಿಗೇನು BP ಬಂದ್ಬಿಡ್ತದೆ. BP ಬಂದ್ಬಿಟ್ಟೈತೇನ್ರಿ ನಿಮ್ಗೆ ಅಂತಾನೆ. ಒಂದ್ ನೆಪ ಮಾತಾಡಿದ್ರೆ ಇರೋದೆಲ್ಲ ಬರ್ಸ್ಬಿಟ್ಟು ಮಡಗು ಮುಚ್ಕೊಂಡು ಫೋನ್ ಅಂದೆ. ಕಟ್ ಮಾಡಿದೆ ನಾನೇ. ಆಮೇಲೆ ಕಟ್ ಮಾಡ್ಬಿಟ್ಟು ಆಚೆ ಹೋದೆ. ತಲ್ ತಿಂತಾವನೆ ಬೋಳಿ ಮಗ ಯಾವನ. ಕೇಳಿರೋದೆ, ಹೆಸರು ಕೇಳಿರೋದು ಈ ಜಗದೀಶ್ ಅಂತ ಯಾರೋ. ಅವ್ನು ಯಾವ ಊರು, ಏನು ಎತ್ತ, ಯಾರು ಬೇಕು ಅಂತ ಹೇಳ್ತಾ ಇಲ್ಲ. ನಾನ್ ಫೋನ್ ಮಾಡಿದೆ, ಏನ್ ವೈಟಿಂಗು ಬಿಸಿ ಬರ್ತಾನೆ ಐತೆ. ಕನೆಕ್ಟ್ ಆಯ್ತು. ಕಟ್ ಮಾಡ್ಬಿಟ್ಟು ಹಾಕ್ಬೋದಲ್ಲ, ಅದಕ್ಕೆ ಕನೆಕ್ಟ್ ಆಗೈತೆ. ಪುರ್ಸತ್ತಿದ್ರೆ ಮಾಡ್ತಾನೆ ಇದ್ದ. 3 ಸತಿ ಮಾಡವ್ನೆ. 4 ಮಿಸ್ ಕಾಲ್ ಐತೆ, ಅಟೆಂಡ್ ಮಾಡ್ಲಿಲ್ಲ. ಆಮೇಲೆ ತಿರ್ಗಾ ಇನ್ನೊಂದ್ಸತಿ ಬಯ್ಯಾನ ಅಂತ ಲಾಸ್ಟ್ ಅಲ್ಲಿ ತಗೊಂಡಿದ್ದಕ್ಕೆ ಹಂಗಂದ, ಹುಚ್ಚನಾಯಿ ಕರ್ದೈತ ನಿಮ್ಗೆ ಅಂತ. ಯಾರು ಏನು ಯಾವ ಊರವರು ಅಂತ ಕೇಳ್ಬೇಕಿತ್ತು. ಹೇಳ್ತಾ ಇಲ್ಲ ಅವನಂತಾನೆ. ನೀವು ನನ್ ಮಾತಾಡಕ್ ಅವಕಾಶನೇ ಕೊಡ್ತಾ ಇಲ್ಲ, ನನ್ನ ಹೇಳಕ್ಕೆ ಬಿಡ್ತಾ ಇಲ್ಲ. BP ಬಂದ್ಬಿಟ್ಟೈತ ನಿಮ್ಗೆ ಅಂತಾನೆ. ಆಯ್ತು ಹೇಳಪ್ಪ ಅಂತಂದ್ರೆ ಹೇಳ್ತಾ ಇಲ್ಲ. ಈ ಟಾಪಿಕ್ ಎತ್ಕೊಂಡ ಆಮೇಲೆ ನನ್ನ ಹೆಂಡ್ತಿ ದೂರ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಕೇಳ್ತಾನೆ. ಯಾವನ ಗೊತ್ತಿಲ್ಲ ನನ್ಗೆ ಹೋಗು ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು. ಹಲೋ ರಾಣಿಯವರೇ. ಹಲೋ, ಏ ಶಿವಮ್ಮ. ಏನು ಶಿವಮ್ಮ? ಅಲ್ಲ, ಹೊಸ್ದಾಗಿ ಮದುವೆ ಆಗಿರೋ ಗಂಡಸ್ರನ್ನ ಹೊಟ್ಟೆ ಮುಸ್ಕೊಂಡ್ರೆ ರಾಣಿ ನೀವು ಅವರಾಣಿಗೆ ಹುಟ್ಟೋದು ಮುಂದಿನ ಜನ್ಮದಲ್ಲಿ. ಕೀರ್ತನ ಏನು ಕೀರ್ತನ? ಯಾರು ಕೀರ್ತನ? ನಾನು ಹೊಡೆದ್ಬಿಟ್ಟು ಕಟ್ ಮಾಡೋದು. ನೀನು ಏನೀಗ ಹೊಡೆದು ಬಿಡ್ತೀರಿ? ಓ ಬಂದು ಮುಟ್ಟಿ ಹಂಗೆ ಅನ್ಕೊಂಡು. ಓಹೋ, ಆಷಾಢದಲ್ಲಿ ಅದೇ ಗಾಳಿ ಬೀಸಿದ್ರೆ ಹಿಂಗೇನೆ ಆಡೋದು. ಯಾರು ನೀವು? ಈಗ ಇದ್ದಿದ್ದು ಟೆನ್ಷನ್ ಆಗ್ತಾ ಇದೆ ನನಗೆ. ಹೊಡೆದಾಕ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ, ಕೀರ್ತನ ಮಾತಾಡು. ನೀನ್ ಕಾನ್ಫಿಡೆನ್ಸ್ ಹಾಕ್ಬಿಟ್ಟು ಇನ್ ಯಾವ ಫೋನ್ ಸುಮ್ಮನೆ ಸೈಲೆಂಟ್ ಆಗಿರು ಅಂತ ಹೇಳಿದ್ದು. ಟೆನ್ಷನ್ ಆಗ್ಬಿಡುತ್ತಂತೆ. ಟೆನ್ಷನ್
ನನಗೆ ಇಲ್ಲಿ ಇರಕ್ಕಾಯ್ತಾ ಇಲ್ಲ ಬಿಡಕ್ಕಾಯ್ತಾ ಇಲ್ಲ ಮನೆಯಲ್ಲಿ ನಾನೇನು ಮಾಡ್ಕೊಂಡು ಇದು ಮಾಡಲಿ ಹೇಳಿ. ಕಿರಿ ಯಾರೇ ಇದು? ಹಾಂ ಏನಂತ ಮಾತಾಡ್ಲಿ? ನಾನು ಅವ್ರು ಯಾರು ಗೊತ್ತಾದ್ರೆ ಮಾತಾಡೋದು. ಆವಾಗಲೇ ಗೊತ್ತಾಗದೆ ಮಾತಾಡಿದ್ರ ನೀವು ಪುಟ್ಕೋಸಿ ಗಿಟ್ಕೋಸಿ ಅನ್ಕೊಂಡು. ದಯವಿಟ್ಟು ಯಾರು ಹೇಳಿ, ನೀವು ಯಾವ ಊರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಿಮ್ಮ ಹಿಸ್ಟ್ರಿ ಅಂತ ಹೇಳಿ ನನಗೆ. ಅಯ್ಯೋ ಶಿವನೇ, ನನ್ನ ಹಿಸ್ಟ್ರಿ ಕೇಳಿದ್ರೆ ನೀವು ಮಿಸ್ಟ್ರಿ ಆಗ್ಬಿಡ್ತೀರಾ. ಬೇಡ, ಇವಾಗಲೇ ಒಳ್ಳೆ ದಿಗಿಲ್ ಬಂದವ್ರಂಗೆ ಆಡ್ತಾ ಇದ್ದೀರಿ. ಮತ್ತೆ ಯಾರು ಹೇಳಿ? ನಂಗೆ ಸಿಕ್ಕಾಪಟ್ಟೆ ಸೆಟ್ ಆಗ್ತಾ ಇದ್ದೀನಿ. ನಾನು ಯಾರು ಅಂತ ಹೇಳ್ಬಿಡಿ. ಹೌದಾ? ಕೀರ್ತನ ಫೋನ್ ಮಾಡಿದಕ್ಕೆ ನೀನ್ ಫೋನ್ ಮಾತಾಡ್ತಾ ಇರೋದು. ನಾನು ಇಲ್ದೇ ಇದ್ರೆ ನಾನು ಮಾತಾಡ್ತಿರ್ಲಿಲ್ಲ. ದಯವಿಟ್ಟು ಕಿರು ನೀನಾರ ಹೇಳ್ಕಿರಿ, ಯಾಕೆ ಫೋನ್ ಕಟ್ ಮಾಡ್ತೀನಿ ನಿಂದು ಇವಾಗ? ದೊಡ್ಡಮ್ಮ ಅಜ್ಜ ಸುನಿಲ್ ಅವ್ರು ಮಾತಾಡ್ತೀರ ಪ್ರ್ಯಾಂಕ್ ಮಾಡಕ್ ನಾನೇ ಕಾಲ್ ನಂಬರ್ ಕೊಟ್ಟಿದ್ದು. ಅಯ್ಯೋ ನಿನ್ನ ಅಜ್ಜಿನ ಬಡಿಯ ಈ ತರನು ಮಾಡ್ತೀರ. ನಾನೇ ಸಿಕ್ಕಿದ್ ನನಗೆ ಬಕ್ರ ಮಾಡ್ಸಕ್ಕೆ ಬೆಳಗ್ಗೆ ಬೆಳಗ್ಗೆ ಬಕ್ರ ಆಗ್ಬಿಡ್ತಾನ ನಾನು. ನಿನಗಿದೆ ನಿನಗೆ ಮುಂದಕ್ಕಿದೆ. ಇನ್ನೂ ಸಿಕ್ಕಾಕಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗಳಲ್ಲ ನಾನು. ಯಾರು ದೊಡ್ಡಮ್ಮ ಹಂಗೆಲ್ಲ ಅಂತ ಇದಾರೆ? ಯಾರಂತೆ ದೊಡ್ಡಮ್ಮ ಅಂತ ಕೇಳ್ತಾಳೆ ಅಂತಂದ್ರೆ ನಗ್ತಾ ಅವಳಲ್ಲ, ನನಗೂ ಆಶ್ಚರ್ಯ ಆಗೋಯ್ತು. ಓ ಸರಿ ಚೆನ್ನಾಗಿದೆ ಇದು. ಕಾನ್ಸೆಪ್ಟೇ ಚೆನ್ನಾಗಿದೆ ಇದು. ಹಂಗಂತೀರಾ? ಹಾ ಪಾಪ ಏನು ಹೇಳ್ತೀರಾ ಪಾಪ. ಆಷಾಢದಲ್ಲಿ ತುಂಬಾ ಜನ ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣೆಲ್ಲ ದೂರ ಆಗಿರ್ತಾರೆ. ಅವ್ರ ನೋವಿಗೂ ನಾವು ಸ್ಪಂದಿಸ್ಬೇಕಲ್ಲ. ಅದು ನಮ್ ಕಾಲಕ್ಕೆ ಹೋಯ್ತು ರೀ ಅದೆಲ್ಲ. ಇವಾಗ ಯಾರು ಆತರ ಇರಲ್ಲ. ಹೌದಾ? ಇವಾಗ ಯಾರು ಆತರ ಇರಲ್ಲ. ಇವಾಗ ಏನ್ ರಾಜರಸಗೆ ಹಾಯತ್ತೆ ಬಾಯತ್ತೆ ಅನ್ಕೊಂಡು ಇವ್ರ ಮನೆಗೆ ಇವ್ರು ಅವ್ರ ಮನೆಗೆ ಚೆನ್ನಾಗೇ ಇರ್ತಾರೆ. ಇವಾಗ ಆಟಾಡ ಲೆಕ್ಕನೇ ಇಲ್ಲ. ನಮ್ ಕಾಲದಲ್ಲಿ ಇತ್ತು. ಇವಾಗ ಯಾರು ಇರಲ್ಲ ಬಿಡಿ. ನಮ್ಮನೇಲೆ ಒಂದ್ ಮದುವೆ ಆಗಿದೆ, ಆರಾಮಾಗಿದ್ದಾರೆ. ಯಾರು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಇವಾಗ. ರೆಸ್ಪೆಕ್ಟೇ ಇಲ್ಲ ಅಂತೀರಾ ಆಷಾಢಕ್ಕೆ? ನಮ್ ಜನರೇಷನ್ ಅಲ್ಲಿ ಕೇಳಿದ್ರೆ ಹೌದು ಫೀಲಿಂಗ್ ಆಗೋದು. ವೆಲ್, ಬೊಮ್ಮಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಾಗಿರ್ರಿ, ನಿಮ್ಮ ಗಂಟೆ ನೋಟೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. RJ Sunil, Prank Calls.